ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಸ್ನೇಹಿತರೆ, ನಿಮಗೊಂದು 8ನೇ ವರ್ಷದ ಪುಣ್ಯತಿಥಿಗೆ ನಾವು ನೇರವಾಗಿ ನಿಮಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಯಾಕಂತೇಳಿದ್ರೆ ಇದು ಯಾರ ಪುಣ್ಯತಿಥಿ ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ವಾಲಿಬಾಲ್ನ ಪುಣ್ಯತಿಥಿ. ಕಳೆದ 8 ವರ್ಷಗಳಿಂದ ಈ ರಾಜ್ಯದಲ್ಲಿ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೆಯುತ್ತಲೇ ಇಲ್ಲ. ಮೊದಲು 10ರಿಂದ 15 ತಂಡಗಳು ಬೆಂಗಳೂರಿನಲ್ಲಿ ಬೇರೆ ಬೇರೆ ಡಿವಿಷನ್, ಸೂಪರ್ ಡಿವಿಷನ್ ಪಂದ್ಯಗಳನ್ನು ಆಡ್ತಾ ಇದ್ದವು. ಆದರೆ ಇವಾಗ ಯಾವುದು ನಡೀತಿಲ್ಲ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂಥ ಅಹಂಕಾರ ಹಾಗೂ ದ್ವೇಷ ಇವುಗಳನ್ನು ಮನೆ ಮಾಡಿಕೊಂಡಿದ್ದರೆ ಆತ ಯಾವುದೇ ಸಂಸ್ಥೆಯನ್ನಾಗಲಿ ಅಥವಾ ತನ್ನ ಮನೆಯನ್ನಾಗಲಿ ಆತ ಬೆಳಗಿಸಲು ಸಾಧ್ಯವಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯನ್ನು ಅವಲೋಕಿಸಿದಾಗ ಕಳೆದ 8 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಯಾವುದೇ ಪಂದ್ಯಾಟಗಳು ನಡೀತಾ ಇಲ್ಲ. ಒಂದು ವೇಳೆ ನಡೆದರೂ ಕೂಡ ಅದ್ಯಾವುದೋ ಸಂಘಟನೆಗಳು ಅವರ ವಾರ್ಷಿಕ ಟೂರ್ನಿಗಳನ್ನು ನಡೆಸ್ತಾ ಇವೆ ಹೊರತು ರಾಜ್ಯದಲ್ಲಿ ವಾಲಿಬಾಲ್ ಟೂರ್ನಿಗಳು ನಡೀತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ವಾಲಿಬಾಲ್ ಸಂಸ್ಥೆಯಲ್ಲಿರುವಂಥ ಪರಸ್ಪರ ದ್ವೇಷ, ಅಸೂಯೆ ಹಾಗೂ ತಾನು ಅಧಿಕಾರದಲ್ಲಿರಬೇಕು, ಬೇರೆಯವರು ಅಧಿಕಾರದಲ್ಲಿ ಇರಬಾರದು ಎನ್ನುವಂಥ ಒಂದು ನಿಲುವಿನಿಂದಾಗಿ. ಇಂಡಿಯನ್ ವಾಲಿಬಾಲ್ ಲೀಗ್ ಆಯಿತು, ಪ್ರೋ ವಾಲಿಬಾಲ್ ಲೀಗ್ ಆಯಿತು, ಈಗ ಪ್ರೈಮ್ ವಾಲಿಬಾಲ್ ಲೀಗ್ಗೆ ಬಂದಿದ್ದೀವಿ. ಅಕ್ಟೋಬರ್ 2ರಿಂದ ಈ ಟೂರ್ನಿ ಚಾಂಪಿಯನ್ಶಿಪ್ ನಡೆಯಲಿಕ್ಕಿದೆ. ಭಾರತೀಯ ಕ್ರೀಡಾ ಇಲಾಖೆ ಭಾರತೀಯ ವಾಲಿಬಾಲ್ ಫೆಡರೇಷನನ್ನು ಬರ್ಖಾಸ್ತುಗೊಳಿಸಿದೆ ಅಂಥೇಳಿದರೆ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಆ್ಯಡ್ ಕಮಿಟಿ ಇದೆ. ಆ್ಯಡ್ ಕಮಿಟಿ ಏನು ಮಾಡಿದೆ, ಇವಾಗ ಒಂದು 30 ಜನರ ಪ್ರಾಬಬಲ್ಸ್ ಆಟಗಾರರನ್ನು ಸಿದ್ಧ ಮಾಡಿಸಿಕೊಂಡಿದೆ. ಯಾವುದಾದ್ರೂ ಅಂತಾರಾಷ್ಟ್ರೀಯ ಟೂರ್ನಿಗಳು ಇದ್ದಾಗ ಅಲ್ಲಿ ಹೋಗಿ ಸ್ಪರ್ಧೆ ಮಾಡುವಷ್ಟು ಮಾತ್ರ ಕೆಲಸವನ್ನು ಮಾಡ್ತಾ ಇದೆ. ನಮ್ಮಲ್ಲಿ ಯಾವ ರೀತಿಯ ದುರಂತ ಇದೆ ಅಂತ ಹೇಳಿದರೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರಾಜ್ಯ ತಂಡವನ್ನು ಕಳಿಸಲು ಕೂಡ ವ್ಯವಸ್ಥೆ ಇಲ್ಲದಂಥ ಸ್ಥಿತಿ, ಮಕ್ಕಳೇ ಕೈಯಿಂದ ಹಣ ಹಾಕಿಕೊಂಡು ಹೋಗಬೇಕಂದ ಸ್ಥಿತಿ. ಆದರೆ ಈ ಬಾರಿ ರಾಜ್ಯ ಸರ್ಕಾರದ ಕ್ರೀಡಾ ಪ್ರಾಧಿಕಾರವು ಮಕ್ಕಳನ್ನು ಕಳುಹಿಸಿದೆ. ಈ ವಾಲಿಬಾಲನ್ನು ನಂಬಿಕೊಂಡಿದ್ದವರ ಗತಿ ಏನು? ಮೊದಲೆಲ್ಲ ಪೊಲೀಸ್ ಇಲಾಖೆ, ಅಂಚೆ ಇಲಾಖೆ, MEG, ಆರ್ಮಿ ಸರ್ವಿಸಸ್ ಇವೆಲ್ಲ ಕೆಲಸ ಸಿಗ್ತಾ ಇತ್ತು. ಇವಾಗ ಅಲ್ಲಿ ಕೆಲಸ ಸಿಗೋದು ಕಷ್ಟ ಆಗ್ತದೆ. 8 ವರ್ಷದಿಂದ ಒಬ್ಬ ವಾಲಿಬಾಲ್ ಆಡ್ತಾ ಇಲ್ಲ, ಒಂದು ವೃತ್ತಿಪರ ಕ್ರೀಡೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಇಲ್ಲ ಅಂತ ಹೇಳಿದರೆ ಆ ಕ್ರೀಡೆ ಅಭಿವೃದ್ಧಿ ಆಗೋದು ಹೇಗೆ? ಆ ಕ್ರೀಡೆಯನ್ನು ನಂಬಿಕೊಂಡಿದ್ದವರಾದರೂ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಾದರೂ ಹೇಗೆ? ನೋಡಿ, ಹಲವಾರು ಈಗ ಒಲಿಂಪಿಕ್ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಇದೆ. ಏನು ಮಾಡ್ತಾ ಇದೆ? ಒಲಿಂಪಿಕ್ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಇದೆ. ಆದರೆ ಇಂಥ ಸಮಸ್ಯೆಗಳ ಬಗ್ಗೆ ಯಾಕೆ ಮುತುವರ್ಜಿ ವಹಿಸುವುದಿಲ್ಲ? ಕೇವಲ ಚುನಾವಣೆ ಮಾಡೋದು, ಕ್ಲೋಸ್ ಡೋರಲ್ಲಿ ಚುನಾವಣೆ ಮಾಡೋದು, ಬಂದು ಕುಳಿತುಕೊಳ್ಳುವುದು, ಆಯಿತು. ಬಾಕಿ ಎಲ್ಲ ವಿಚಾರಗಳಿಗೆ ತಲೆ ಹಾಕುವುದು. ಇಂಥ ಸಮಸ್ಯೆಗಳಿಗೆ ಯಾಕೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ತನ್ನ ಹಸ್ತಕ್ಷೇಪ ಮಾಡುವುದಿಲ್ಲ? ಇನ್ನು ಕರ್ನಾಟಕ ವಾಲಿಬಾಲ್ ಸಂಸ್ಥೆಯ ಪದಾಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಬರ್ಕೊಂಡಿರ್ತಾರೆ. ಆದರೆ ಏನಾಗಬೇಕಂತೇಳಿದರೆ ಇಂಥವ್ರನ್ನೆಲ್ಲ ಬದಿಗಿಟ್ಟು ಹೊಸತಾಗಿ ಆಟಗಾರರು ಇರುವಂಥವರಿಗೆ ಅವಕಾಶ ಕೊಟ್ಟು ವಾಲಿಬಾಲ್ ಸಂಸ್ಥೆ ನಡೆಸಿಕೊಂಡು ಹೋದಲ್ಲಿ ಹೊಸ ಒಂದು ಅಧ್ಯಾಯವನ್ನು ಆರಂಭಿಸಬಹುದು. ಆದರೆ ಇದು ಯಾವ ರೀತಿಯಲ್ಲಿ ಕಾಳಜಿ ವಹಿಸ್ತಾರೋ ಅಸಾಧ್ಯ. ಯಾಕಂತೇಳಿದರೆ ಇವಾಗ ಎಲ್ಲ ಕ್ರೀಡೆಗಳು, ಬಾಕಿ ಎಲ್ಲ ಕ್ರೀಡೆಗಳು ರಾಜ್ಯ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ನಡೆಯುತ್ತಿಲ್ಲ. ಆದರೆ ವೃತ್ತಿಪರ ಲೀಗ್ಗಳು ನಡೀತಾ ಇವೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ತೆಗೆದುಕೊಳ್ಳಿ ನೀವು, ಟೆನ್ನಿಸ್ ಬಾಲ್ ಕ್ರಿಕೆಟ್ ಇಲ್ಲೆಲ್ಲ ನಡೀತಾ ಇದೆ. ಆದರೆ ವೃತ್ತಿಪರ ಲೀಗ್ ಮಾಡಿಕೊಂಡು ಯಾರೋ ಹಣ ಮಾಡಿಕೊಂಡು ಹೋಗ್ತಾರೆ ವಿನ ಆ ಕ್ರೀಡೆಗೆ ಬೇಕಾದಂಥ ರೂಪುರೇಷೆಗಳನ್ನು ರೂಪಿಸುವಲ್ಲಿ ಅವರು ವಿಫಲವಾಗ್ತಾ ಇದ್ದಾರೆ. ಯಾವುದು ಟೇಬಲ್ ಟೆನ್ನಿಸ್ ಲೀಗು, ಬ್ಯಾಡ್ಮಿಂಟನ್ ಲೀಗು, ಬ್ಯಾಡ್ಮಿಂಟನ್ ಇಲ್ಲಿ ರಾಜ್ಯದಲ್ಲಿ ಬೆಂಗಳೂರು ಹೊರತುಪಡಿಸಿದ ಬೇರೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸುವವರೇ ಇಲ್ಲದಾಗಿದೆ. ಸೊ ಈ ರೀತಿಯಲ್ಲಿ ಫೆಡರೇಷನ್ಗಳು ಕೇವಲ ಬೆಂಗಳೂರಿಗೆ ಮೀಸಲಾಗಿ ಅಲ್ಲಿ ತಮ್ಮ ಸ್ವಾರ್ಥವನ್ನು ಅಥವಾ ತಮ್ಮ ಪ್ರತಿಷ್ಠೆಯನ್ನು ಕಾಯ್ದುಕೊಳ್ಳಲು ಶ್ರಮಿಸ್ತಿರುವಾಗ ರಾಜ್ಯದ ಬೇರೆ ಕಡೆ ನಿರ್ಲಕ್ಷಿಸಿದಂತಾಗ್ತದೆ. ಆದ್ದರಿಂದ ಈ ವಾಲಿಬಾಲು ನಾಶಗೊಳ್ಳಲು ಫೆಡರೇಷನ್ಗಳೇ ಕಾರಣವಾಗಿವೆ ಹೊರತು
ಆಟಗಾರರಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಕ್ರೀಡೆಗೆ ಒಂದು ವೃತ್ತಿಪರ ನೆಲೆಯನ್ನು ರೂಪಿಸಿ ಯುವಕರು ಆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ರಾಜ್ಯ ಹಾಗೂ ಕೇಂದ್ರ ಕ್ರೀಡಾ ಇಲಾಖೆಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ನಮಸ್ಕಾರ.